ಮನಸಾರೆ ಕನ್ನಡ ಯೂಟ್ಯೂಬ್ ಚಾನೆಲ್ನ ನನ್ನೆಲ್ಲ ವೀಕ್ಷಕರಿಗೂ ನಮಸ್ಕಾರ. ಮಂಡ್ಯ ಜಿಲ್ಲೆಯ ಮತ್ತೊಂದು ಸುಂದರವಾದಂತಹ ಶಿವನ ದೇವಸ್ಥಾನಕ್ಕೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಆತ್ಮಲಿಂಗೇಶ್ವರ ದೇವಸ್ಥಾನ, ಹನುಮಂತನಗರ. ಈ ದೇವಸ್ಥಾನ ಎಲ್ಲಿದೆ ಅಂತ ನೋಡೋದಾದ್ರೆ ಇದು ಮದ್ದೂರಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು KM ದೊಡ್ಡಿಯಿಂದ ಬರೋದಾದ್ರೆ ಕೇವಲ 5 ಕಿಲೋಮೀಟರ್ ದೂರ ಆಗುತ್ತೆ. ದೇವಾಲಯದ ಎಂಟ್ರೆನ್ಸ್ ಅಲ್ಲಿ ನಾವು ಬಂದ ತಕ್ಷಣ ಎಡಭಾಗದಲ್ಲಿ ಕಲ್ಯಾಣಿಯನ್ನ ನೋಡ್ತೀವಿ. ಅದಾದ ನಂತರ ಮೆಟ್ಟಿಲುಗಳನ್ನ ಹತ್ಕೊಂಡು ನಾವು ದೇವಾಲಯದ ಮುಂಭಾಗಕ್ಕೆ ಹೋಗಬೇಕಾಗತ್ತೆ. ವಿಶಾಲವಾದಂತಹ ಸುಂದರವಾದ ಶ್ರೀ ಆತ್ಮಲಿಂಗೇಶ್ವರ ದೇವಸ್ಥಾನ ಇದು. ಈ ದೇವಸ್ಥಾನದ ನಿರ್ಮಾಣ 1993ರಲ್ಲಾಗಿದೆ. ಅಂದ್ರೆ ಈ ದೇವಸ್ಥಾನ ನಿರ್ಮಾಣವಾಗಿ ಸುಮಾರು 30 ವರ್ಷಗಳಿಗೂ ಹೆಚ್ಚಾಗಿದೆ. ಇನ್ನು ನಾವು ಮೆಟ್ಲುಗಳನ್ನ ಹತ್ಕೊಂಡು ಮೇಲೆ ಬಂದಂತಹ ಸಂದರ್ಭದಲ್ಲಿ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ನಂದಿಯ ಒಂದು ದೇವಸ್ಥಾನವನ್ನ ನಾವು ನೋಡಬಹುದು. ಈ ನಂದಿಯ ದೇವಸ್ಥಾನ ಮೆಟ್ಲುಗಳನ್ನ ಹತ್ಕೊಂಡು ಬಂದಾಗ ಬಲಭಾಗದಲ್ಲಿ ಕಾಣಿಸುತ್ತೆ ನಮಗೆ. ಇನ್ನು ನಾವು ಎಡಭಾಗದಲ್ಲಿ ನೋಡೋದಾದ್ರೆ ಆಂಜನೇಯನ ದೇವಸ್ಥಾನವನ್ನ ನಾವು ನೋಡಬಹುದು. ಈ ಎಡ ಮತ್ತು ಬಲ ಎರಡು ಭಾಗಗಳಲ್ಲಿನ ಆಂಜನೇಯ ಮತ್ತು ನಂದಿಯ ದೇವಸ್ಥಾನಗಳನ್ನ ನೋಡಿಕೊಂಡ್ರೆ ಮಧ್ಯಭಾಗದಲ್ಲಿ ನಾವು ಮೆಟ್ಲುಗಳನ್ನು ಹತ್ಕೊಂಡು ಹಾಗೆ ಮುಂದೆ ಸಾಗಿದ್ರೆ ನಮಗೆ ಸುಮಾರು 90 ಅಡಿ ಎತ್ತರದ ಒಂದು ಮುಖ್ಯ ದ್ವಾರವನ್ನ ನಾವು ನೋಡ್ಬೋದು. ದೇವಾಲಯದ ಮುಖ್ಯ ದ್ವಾರದ ಗೋಪುರವು 90 ಅಡಿ ಎತ್ತರವಾದಂತಹ ಸುಂದರವಾದ ಗೋಪುರ ಇದಾಗಿದೆ. ದೇವಸ್ಥಾನದ ಒಳಭಾಗಕ್ಕೆ ಬಂದಾಗ ದೇವಸ್ಥಾನದ ಒಳಭಾಗದಲ್ಲಿ 32 ಸ್ತಂಭಗಳ ಕಾರಿಡಾರ್ ಸುತ್ತಲೂ ಇದೆ. ಮಧ್ಯಭಾಗದಲ್ಲಿ ಆತ್ಮಲಿಂಗೇಶ್ವರ ದೇವರ ಗರ್ಭಗುಡಿ ಇದೆ. ಸುಂದರವಾದಂತಹ ಒಂದು ದೃಶ್ಯ ನೀವು ಇಲ್ಲಿ ನೋಡ್ತಾ ಇರೋದು. ದೇವಸ್ಥಾನದ ಮಧ್ಯಭಾಗದಲ್ಲಿ ಆತ್ಮಲಿಂಗೇಶ್ವರ ಸ್ವಾಮಿಯ ದೇವರ ಗರ್ಭಗುಡಿ ಇದೆ. ಸುತ್ತಲೂ ಕೂಡ ತುಂಬಾ ವಿಶಾಲವಾದಂತಹ ಪ್ರದೇಶ. ಇನ್ನು ದೇವಸ್ಥಾನದ ಎಂಟ್ರಿಯಲ್ಲಿ ಎಡಭಾಗಕ್ಕೆ ಬಂದಾಗ ಅಲ್ಲಿ ನಾವು ಬಸವನನ್ನ ನೋಡ್ಬೋದು. ಹಾಗೆ ನೋಡಿಕೊಂಡು ಮುಂದೆ ಬರೋದಾದ್ರೆ ದೇವಸ್ಥಾನದ ಸುತ್ತಲೂ ಕೂಡ ನೀವು ನೋಡ್ತಾ ಇದ್ದೀರಾ, ಸುತ್ತಲೂ ಕಾರಿಡಾರ್ ವ್ಯವಸ್ಥೆ ಇದ್ದು ಮಧ್ಯಭಾಗದಲ್ಲಿ ದೇವಸ್ಥಾನ ಇದೆ. ಮತ್ತೆ ಅಲ್ಲಿ ಪಾರ್ಕ್ ರೀತಿಯಲ್ಲಿ ಮಾಡಲಾಗಿದೆ. ಹುಲ್ಲುಗಳನ್ನು ಬೆಳೆಸಿ ಒಂದು ರೀತಿಯ ಶಾಂತಿಯುತವಾದಂತಹ ಒಂದು ಪ್ರದೇಶ. ಕೂತ್ಕೊಂಡ್ರೆ ಸೈಲೆಂಟ್ ಆಗಿರುತ್ತೆ ಈ ದೇವಸ್ಥಾನದಲ್ಲಿ. ಇನ್ನು ದೇವಸ್ಥಾನದ ಮುಂಭಾಗದಲ್ಲಿನ ಒಂದು ಸ್ತಂಭವನ್ನು ಕೂಡ ನೀವು ನೋಡಬಹುದು. ಹಾಗೆ ದೇವಸ್ಥಾನದ ಬಲಭಾಗದಲ್ಲಿ ಬಂದರೆ ಅಲ್ಲಿ ನವಗ್ರಹ ದೇವರ ದೇವಸ್ಥಾನ ಇದೆ ನೋಡಿ. ಇದು ದೇವಸ್ಥಾನದ ಶಿವನ ಶ್ರೀ ಆತ್ಮಲಿಂಗೇಶ್ವರ ದೇವರ ಗರ್ಭಗುಡಿ ಇದು. ಕಾರಿಡಾರ್ನ ಮುಂದೆ 70 ಅಡಿ ಉದ್ದದ ಹಜಾರ ಇದೆ ಮತ್ತು ಸುತ್ತಲಿನ ದೃಶ್ಯಾವಳಿಗಳು ನೋಡುಗರಿಗೆ ಶಾಂತಿಯನ್ನ ನೀಡುತ್ತೆ. ಇದು ಶಿವನ ಮುಂದೆ ಇರುವಂತಹ ನಂದಿ. ಇದು ಶಿವನ ಮುಖ್ಯ ಗರ್ಭಗುಡಿ. ಮುಖ್ಯ ದ್ವಾರದ ಬಲಕ್ಕೆ ನವಗ್ರಹ ದೇವರ ದೇಗುಲ ಇದೆ, ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಹಾಗೂ ಕನ್ನಡಿಯಿಂದ ಅಲಂಕರಿಸಿದಂತಹ ಪಾರ್ವತಿಯ ದೇಗುಲವನ್ನು ನೀವು ಆವಾಗಲೇ ನೋಡಿದ್ರಿ. ಇನ್ನು ದೇವಾಲಯದ ಪಕ್ಕದಲ್ಲಿ ಇರುವಂತಹ ಈ ಗಣೇಶನ ಒಂದು ಮೂರ್ತಿಯನ್ನು ಕೂಡ ನೀವು ನೋಡಬಹುದು ನೋಡಿ. ಇದು ದೇವಸ್ಥಾನದ ಹೊರಭಾಗ. ಅಂದ್ರೆ ನಾವು ದೇವಸ್ಥಾನದ ಆರ್ಚಿಂದ ಒಳಗಡೆ ಹೋಗೋದಕ್ಕೂ ಮುಂಚೆ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ಶ್ರೀ ಆತ್ಮಲಿಂಗೇಶ್ವರ ಕ್ಷೇತ್ರದ ನಿಸರ್ಗಧಾಮ.
ಇನ್ನು ದೇವಸ್ಥಾನದಲ್ಲಿ ಶಿವರಾತ್ರಿಯಲ್ಲಿ ಅದ್ದೂರಿಯಾಗಿ ಉತ್ಸವನ ನಡೆಸಲಾಗುತ್ತೆ. ಇನ್ನು ಇಲ್ಲಿ ಇರುವಂತಹ ಈ ಉದ್ಯಾನ ಕೂಡ ತುಂಬ ಪ್ರಸಿದ್ಧವಾದದ್ದು. ಈ ಉದ್ಯಾನವನದಲ್ಲಿ ಆಟ ಆಡೋದಕ್ಕೆ ಮಕ್ಕಳಿಗೋಸ್ಕರ ಕೆಲವೊಂದು ಆಟಿಕೆಗಳಿದೆ ಮತ್ತು ಇಲ್ಲಿ ಟ್ರೈನ್ ಕೂಡ ಇದೆ ಹಾಗೂ ಮ್ಯೂಸಿಯಂ ಇದೆ. ಇಲ್ಲಿ ಒಂದು ಫಿಶ್ದು ಮ್ಯೂಸಿಯಂ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ನಾನು ಮುಂದೆ ಹೋಗ್ತಾ ನಾನು ನಿಮಗೆ ತೋರಿಸ್ತೀನಿ. ಹಾಗೂ ಬೋಟಿಂಗ್ ಕೂಡ ನೀವು ಮಾಡ್ಬೋದು. ಬೋಟಿಂಗ್ ವ್ಯವಸ್ಥೆ ಇಲ್ಲಿದೆ. ಬೋಟಿಂಗ್ಗೆ ಕೂಡ ನೀವು ಅದಕ್ಕೆ ಟಿಕೆಟನ್ನು ತಗೊಂಡು ನೀವು ಎಂಟ್ರಾದರೆ ಅಲ್ಲಿ ಬೋಟಿಂಗ್ ಕೂಡ ಮಾಡ್ಬೋದು. ಅದನ್ನು ನಾನು ನಿಮಗೆ ಮುಂದೆ ತೋರಿಸ್ತೀನಿ. ನೋಡಿ, ಇದು ಮಕ್ಕಳು ಓಡಾಡೋದಕ್ಕೆ ಮತ್ತು ಟ್ರೈನ್ ಇದೆ. ನಂತರ ಇಲ್ಲಿ ಗಿಡ ಮರಗಳನ್ನು ಹೆಚ್ಚಾಗಿ ಬೆಳೆಸಿರೋದನ್ನು ನೀವು ನೋಡ್ಬೋದು. ಈ ಪರಿಸರ ಎಷ್ಟು ಚೆನ್ನಾಗಿದೆ ಅಂತಂದರೆ, ದೇವಾಲಯ ಎಷ್ಟು ಸುಂದರವಾಗಿದೆಯೋ ಇಲ್ಲಿರುವಂತಹ ಈ ನಿಸರ್ಗಧಾಮ ಕೂಡ ಅಷ್ಟೇ ಅದ್ಭುತವಾಗಿದೆ. ನಾನು ಹೇಳ್ದಂಗೆ ಇಲ್ಲಿ ಬೋಟಿಂಗ್ ಕೂಡ ಇರುತ್ತೆ. ಬೋಟಿಂಗ್ ಕೂಡ ನೀವು ಮಾಡ್ಬೋದು. ಅಲ್ಲಿ ಬೋಟಿಂಗನ್ನು ನೀರಿನ ಮಧ್ಯೆ ಇರುವಂತಹ ಒಂದು ಹನುಮಂತನ ಒಂದು ಸ್ಟ್ಯಾಚ್ಯೂನ ನೀವು ನೋಡ್ತಾ ಇದ್ದೀರಾ. ಇನ್ನು ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಇರೋದ್ರಿಂದ ಹಲವಾರು ಜನ ಭಕ್ತಾದಿಗಳು ಇಲ್ಲಿ ಬಂದಿರ್ತಾರೆ ಹಾಗೂ ಮಕ್ಕಳುಗಳ ಜೊತೆ ಬೋಟಿಂಗ್ ಕೂಡ ಇಲ್ಲಿ ಮಾಡ್ಬೋದು. ಒಂದು ಒಳ್ಳೆಯ ಅನುಭವ ನೀಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದೇವರ ದರ್ಶನವನ್ನು ಪಡ್ಕೊಂಡು ಈ ಪ್ರಕೃತಿಯ ಮಡಿಲಲ್ಲಿ ಒಂದಷ್ಟು ಸುತ್ತಾಡಿಕೊಂಡು ಬೋಟಿಂಗ್ ಮಾಡಿಕೊಂಡು ಹಾಗೆ ಮ್ಯೂಸಿಯಮನ್ನು ಕೂಡ ನೋಡಿಕೊಂಡು ಸುತ್ತಾಡ್ಕೊಂಡು ಹೋಗ್ತಾ ಇದ್ರೆ ಒಂದು ರೀತಿಯಲ್ಲಿ ಸಮಾಧಾನ ಆಗುತ್ತೆ ಮತ್ತು ಶಾಂತಿಯಿಂದ ಇರುವಂತಹ ಈ ಪ್ರದೇಶವನ್ನು ನಾವು ಹೋಗಿ ಒಂದ್ಸರಿ ವಿಸಿಟ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ನೋಡಿ, ಇದು ಮ್ಯೂಸಿಯಮ್ಮು. ಇಲ್ಲಿರೋದು ಫಿಶ್ಗಳನ್ನು ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ವೆರೈಟಿ ಫಿಶಸ್ಗಳನ್ನು ನೀವಿಲ್ಲಿ ನೋಡ್ಬೋದು. ಸುತ್ತಲೂ ಕೂಡ ಫಿಶಸ್ಗಳನ್ನು ಇಟ್ಟಿದ್ದು ಒಂದೊಂದು ಜಾತಿಯ ಫಿಶಸ್ಗಳನ್ನು ಕೂಡ ನೀವಿಲ್ಲಿ ವೀಕ್ಷಿಸ್ಬೋದು. ಇಷ್ಟವಾದಂತಹ ಈ ಸುಂದರವಾದಂತಹ ಹನುಮಂತನಗರದ ಶ್ರೀ ಆತ್ಮಲಿಂಗೇಶ್ವರ ದೇವಸ್ಥಾನವನ್ನು ನೀವು ಒಂದ್ಸಾರಿ ವಿಸಿಟ್ ಮಾಡಲೇಬೇಕು. ಯಾಕೆಂದರೆ ಇಲ್ಲಿ ಪರಿಸರ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋಯೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.